ಆತ್ಮೀಯ ವೀಕ್ಷಕರೇ, ಪರ್ಪಲ್ ನ್ಯೂಸ್ಗೆ ಸ್ವಾಗತ. ನಾನು BS ಸನದಿ. ಇದೇ ತಿಂಗಳು ಜುಲೈ ಅಂತ್ಯದಲ್ಲಿ 5 ಜನ ನಾಮನಿರ್ದೇಶನ ವಿಧಾನ ಪರಿಷತ್ ಸದಸ್ಯರ ಅವಧಿ ಮುಕ್ತಾಯ ಆಗ್ತಾ ಇದೆ. ಈ 5 ಜನ ನಾಮನಿರ್ದೇಶನ ಸದಸ್ಯರ ಅವಧಿ ಏನು ಮುಕ್ತಾಯ ಆಗ್ತಾ ಇದೆ, ಇನ್ನು ಹೊಸದಾಗಿ ಯಾರನ್ನು ನೇಮಕ ಮಾಡಬೇಕು ಎಂಬ ಚರ್ಚೆ ಕಾಂಗ್ರೆಸ್ ವಲಯದಲ್ಲಿ ಜೋರಾಗಿ ಕೇಳಿ ಬರ್ತಾ ಇದೆ. ಯಾಕಂದ್ರೆ 6 ವರ್ಷಗಳ ವಿಧಾನ ಪರಿಷತ್ತಿನ ಅವಧಿ ಏನಿರ್ತದೆ, ಈ 6 ವರ್ಷಗಳ ಅವಧಿ ಮುಗಿದ ನಂತರ ಮತ್ತೆ ಬೇರೆ ಸದಸ್ಯರನ್ನ ನೇಮಕ ಮಾಡುವಂತ ಒಂದು ಪ್ರಕ್ರಿಯೆ ಆರಂಭವಾಗುತ್ತದೆ. ಈಗ ಸದ್ಯಕ್ಕೆ ಕಾಂಗ್ರೆಸ್ನಲ್ಲಿ ಏನು ಚಾಲ್ತಿಯಲ್ಲಿದೆ ಅಂತಂದ್ರೆ, ಸಮರ್ಥ, ಯೋಗ್ಯ, ಅರ್ಹ ಮತ್ತು ಜನಸೇವೆಯನ್ನ ಮಾಡ್ತಕ್ಕಂಥ ಅರ್ಹ ಅಭ್ಯರ್ಥಿಗಳನ್ನ ಗುರುತಿಸಿ ಅವರಿಗೆ ವಿಧಾನ ಪರಿಷತ್ಗೆ ನಾಮನಿರ್ದೇಶನ ಮಾಡುವಂತ ಒಂದು ಜವಾಬ್ದಾರಿ ಇವತ್ತು ಸರ್ಕಾರ ತೆಗೆದುಕೊಳ್ತಾ ಇದೆ. ಮೊನ್ನೆ ಕ್ಯಾಬಿನೆಟ್ ನಲ್ಲಿ ಒಂದು ಮೀಟಿಂಗ್ ಆಯ್ತು. ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಎಲ್ಲಾ ಸಚಿವರು ಸೇರಿ ಮುಖ್ಯಮಂತ್ರಿ DK ಶಿವಕುಮಾರ್ ಅವರಿಗೆ ನೀವು ಯಾರನ್ನಾದ್ರೂ ನೇಮಕ ಮಾಡಿ, ಅದರ ಯೋಗ್ಯ ಮತ್ತು ಸಮರ್ಥನರನ್ನ ನೇಮಕ ಮಾಡಿ ಅಂತ ಹೇಳಿ ವಿನಂತಿ ಮಾಡಿಕೊಳ್ಳುವುದರ ಜೊತೆಗೆ 5 ಜನ ನಾಮನಿರ್ದೇಶನ ಸದಸ್ಯರನ್ನ ಮಾಡ್ತಕ್ಕಂಥ ಜವಾಬ್ದಾರಿಯನ್ನ ಮುಖ್ಯಮಂತ್ರಿ ಅವರ ಹೆಗಲಿಗೆ ಹಾಕಿದ್ದಾರೆ. ಏನು ಸರ್ಕಾರದಿಂದ ವಿಧಾನ ಪರಿಷತ್ತಿಗೆ ನಾಮನಿರ್ದೇಶನ ಸದಸ್ಯರಾಗಿ ಹೊರಹೊಮ್ಮುತ್ತಾರೆ ಅಂದ್ರೆ, ಈಗೇನು ಸದ್ಯಕ್ಕೆ ನಾಮನಿರ್ದೇಶನ ನಡೀತಾ ಇದೆ, ಈ ವ್ಯಕ್ತಿಗಳು ಆರೋಗ್ಯ, ಶಿಕ್ಷಣ, ಸಾಮಾಜಿಕ ಜನಸೇವೆಯನ್ನ ಮಾಡುವುದರ ಮೂಲಕ, ಅಂದ್ರೆ ಈ ಬೇರೆ ಬೇರೆ ರಂಗಗಳಲ್ಲಿ ಪ್ರಾಧಾನ್ಯತೆಯನ್ನು ಹೊಂದಿರುವುದರ ಮೂಲಕ ಮತ್ತು ಆ ರಂಗಗಳಲ್ಲಿ ಸೇವೆ ಸಲ್ಲಿಸಿದಂತ ವ್ಯಕ್ತಿಗಳಿಗೆ ಹೆಚ್ಚಿನ ಆದ್ಯತೆ ಮತ್ತು ಮನೆಯನ್ನ ಹಾಕ್ತಾರೆ. ಈ ಸಂದರ್ಭ ಬಂದಾಗ ನಾವು ಉತ್ತರ ಕರ್ನಾಟಕ ಇರಬಹುದು ಅಥವಾ ಬೆಳಗಾವಿ ಜಿಲ್ಲೆಗೆ ಸೀಮಿತಪಟ್ಟಂತೆ ವಿಚಾರ ಮಾಡಬೇಕಾದ್ರೆ ಯಾರು ಸೂಕ್ತರು ಅಂತಕ್ಕಂಥ ಪ್ರಶ್ನೆಯನ್ನ ನಾವು ಚರ್ಚೆ ಮಾಡಬೇಕಾದಂತ ಸಂದರ್ಭದಲ್ಲಿ ಈ ಸ್ಥಾನಕ್ಕೆ ಬೆಳಗಾವಿ ಜಿಲ್ಲೆಯಿಂದ ಅತ್ಯಂತ ಯೋಗ್ಯ, ಅರ್ಹ, ಸಮರ್ಥ ಮತ್ತು ಪ್ರಾಮಾಣಿಕ, ಅದರ ಜೊತೆಗೆ ಜನಸೇವೆಯನ್ನ ಮಾಡುವುದರ ಮೂಲಕ ಈಗಾಗಲೇ ಜನಮನವನ್ನ ಗೆದ್ದಂತ ಒಬ್ಬ ನಿಷ್ಪಕ್ಷಪಾತದಿಂದ ಏನು ಜನಸೇವೆಯನ್ನ ಮಾಡಿದ್ರು ಅಂತಹ ಒಬ್ಬ ವ್ಯಕ್ತಿ ಬೆಳಗಾವಿ ಜಿಲ್ಲೆಯಲ್ಲಿ ಕಾಣಸಿಗ್ತಾರೆ. ಅವರು ಯಾರು ಅಂತಂದ್ರೆ, ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ನಸಲಾಪುರ ಅಂತಕ್ಕಂಥ ಒಂದು ಸಣ್ಣ ಹಳ್ಳಿಯಿಂದ ಬಂದು ಆರೋಗ್ಯ ರಂಗದಲ್ಲಿ ಒಂದು ಸಾಮ್ರಾಜ್ಯವನ್ನೇ ಕಟ್ಟಿದಂತ ಒಂದು ದೈತ್ಯ ಶಕ್ತಿ ಡಾಕ್ಟರ್ NA ಮಗ್ದುಮ್. ಮೂಲತಃ ಇವರು ವೈದ್ಯರಾಗಿದ್ರು ಕೂಡ ಸಾಮಾಜಿಕ ಸೇವೆಯನ್ನ ಮಾಡುವುದರ ಜೊತೆಗೆ ಜನಸೇವೆಯಲ್ಲಿ ತೊಡಗಿಸಿಕೊಂಡು ನೊಂದವರ ಧ್ವನಿಯಾಗಿ, ಬಡವರ ಪಾಲಿನ ಒಬ್ಬ ಆರಾಧ್ಯ ದೈವವಾಗಿ, ಬಡ ರೋಗಿಗಳ ಪಾಲಿನ ಒಬ್ಬ ಅಚ್ಚುಮೆಚ್ಚಿನ ವೈದ್ಯರಾಗಿ ಏನು ಗಡಿಭಾಗದಲ್ಲಿ ಗುರುತಿಸಿಕೊಂಡಿದ್ದಾರೆ, ಆ ಗಡಿಭಾಗದಲ್ಲಿ ಅವರು ಮಾಡಿದಂತ ಸೇವೆಯನ್ನ ಬೆಳಗಾವಿ ಜಿಲ್ಲೆಯ ಜನತೆ ಯಾವತ್ತಿಗೂ ಕೂಡ ಮರೆಯೋದಕ್ಕೆ ಸಾಧ್ಯವಿಲ್ಲ. ಕೇವಲ ತನ್ನ ವೃತ್ತಿ ಮಾತ್ರ ಅಲ್ಲದೆ ಜನರ ಹಿತಕ್ಕಾಗಿ, ಜನರಿಗೆ ಅಭಿವೃದ್ಧಿಗೋಸ್ಕರ ಜನಚಿಂತನೆಯನ್ನ ಇಟ್ಟುಕೊಂಡು ಸಾಮಾಜಿಕ ಸೇವೆಯನ್ನ ಮಾಡುವುದರ ಮೂಲಕವಾಗಿ ಎಲ್ಲ ರಂಗಗಳಲ್ಲಿಯೂ ಪ್ರಖ್ಯಾತಿಯನ್ನ ಪಡೆದಂತಹ ನೇಮಿನಾಥ್ ಮಗ್ದುಮ್ ಅಂತಕ್ಕಂಥ ವ್ಯಕ್ತಿ ಇವತ್ತು ಗಡಿ ಭಾಗದ ಭರವಸೆಯ ಒಬ್ಬ ಆಶಾಕಿರಣ ಅಂತ ಹೇಳಿದ್ರೆ ತಪ್ಪಾಗಲಾರದು. ಡಾಕ್ಟರ್ NA ಮಗ್ದುಮ್ ಇವರ ಬಗ್ಗೆ ನಾವು ಹೇಳ್ಬೇಕಾದ್ರೆ, ಕಳೆದ ಸುಮಾರು 45 ವರ್ಷಗಳಿಂದ ಒಬ್ಬ ನಿಷ್ಠಾವಂತ ಕಾಂಗ್ರೆಸ್ ಸದಸ್ಯನಾಗಿ, ಪದಾಧಿಕಾರಿಯಾಗಿ, ಸಂಘಟನಾ ಚತುರನಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಬೆಳಗಾವಿ ಜಿಲ್ಲೆಯಲ್ಲಿ, ಅದರಲ್ಲಿಯೂ ಮುಖ್ಯವಾಗಿ ಚಿಕ್ಕೋಡಿ ಲೋಕಸಭಾ ಮತಕ್ಷೇತ್ರದಲ್ಲಿ ಅತ್ಯಂತ ಯಶಸ್ವಿಯಾಗಿ ಪಕ್ಷವನ್ನ ಸಂಘಟನೆ ಮಾಡಿದಂತ ಕೀರ್ತಿ ಡಾಕ್ಟರ್ NA ಮಗ್ದುಮ್ ಅವರಿಗೆ ಸಲ್ತದೆ. ಕೇವಲ ಒಂದು ರಾಜಕೀಯ ತೋರಿಕೆಗಾಗಿ ಜನಪರ ಕೆಲಸಗಳನ್ನ ಮಾಡದೆ ಅತ್ಯಂತ ಸ್ವಮನಸ್ಸಿನಿಂದ ಬಡವರ ಹಿತಕ್ಕಾಗಿ, ಬಡವರ ಅಭಿವೃದ್ಧಿಗಾಗಿ ಕೆಲಸವನ್ನ ಮಾಡುವುದರ ಜೊತೆಗೆ ಜನರನ್ನ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿಸುವಲ್ಲಿ ಅಥವಾ ಜನರನ್ನ ಕಾಂಗ್ರೆಸ್ ಪಕ್ಷದಲ್ಲಿ ಕೆಲಸ ಮಾಡತಕ್ಕಂತ ಒಂದು ಶಕ್ತಿಯನ್ನು ತುಂಬಿದಂತ ಚೈತನ್ಯದ ಚಿಲುಮೆ ಡಾಕ್ಟರ್ NA ಮಗ್ದುಮ್. NA ಮಗ್ದುಮ್ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ, ಏನು ಸತತ 7 ಬಾರಿ ಲೋಕಸಭಾ ಸದಸ್ಯರಾಗಿ, ಕೇಂದ್ರದ ಆರೋಗ್ಯ ಸಚಿವರಾಗಿ ಇತಿಹಾಸವನ್ನು ಸೃಷ್ಟಿ ಮಾಡಿದಂತ ಡಾಕ್ಟರ್ B ಶಂಕರಾನಂದ್ ಅವರ ಅಚ್ಚುಮೆಚ್ಚಿನ ಶಿಷ್ಯರಲ್ಲಿ ಡಾಕ್ಟರ್ NA ಮಗ್ದುಮ್ ಕೂಡ ಒಬ್ಬರಾಗಿದ್ರು. B ಶಂಕರಾನಂದ್ ಅವರಿಗೆ ರಾಜಕೀಯವಾಗಿ ಶಕ್ತಿಯನ್ನು ತುಂಬುವುದರ ಜೊತೆಗೆ ಸಂಘಟನೆಯನ್ನ ಮಾಡುವುದರ ಮೂಲಕ ಅವರ ಅಚ್ಚುಮೆಚ್ಚಿನ ಆತ್ಮೀಯರಲ್ಲಿ NA ಮಗ್ದುಮ್ ಕೂಡ ಒಬ್ಬರಾಗಿದ್ರು. ಅದರ ಜೊತೆಗೆ ಹಿರಿಯರಾದಂತ ಮತ್ತು ಈ ಭಾಗದ ಪ್ರಖ್ಯಾತ, ಅವರು ಕೂಡ ಮತ್ತೊಬ್ಬ ನಿಷ್ಠಾವಂತ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ ಅಥವಾ ಮುಖಂಡ ಪ್ರಕಾಶ್ ಹುಕ್ಕೇರಿ ಅವರ ಗರಡಿಯಲ್ಲಿಯೂ ಕೂಡ ತಯಾರಾಗಿರ್ತಕ್ಕಂಥ ನೇಮಿನಾಥ್ ಮಗ್ದುಮ್ ಎಂದೂ ಕೂಡ ಪಕ್ಷದ ಹಿತಕ್ಕೆ ಧಕ್ಕೆ ಬರದ ರೀತಿಯಲ್ಲಿ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿ ಸೇವೆಯನ್ನ ಮಾಡುವುದರ ಮೂಲಕವಾಗಿ ಇಡೀ ಚಿಕ್ಕೋಡಿ ಲೋಕಸಭಾ ಮತಕ್ಷೇತ್ರದಲ್ಲಿ ಪ್ರತಿಯೊಂದು ಹಳ್ಳಿ ಸಂಚರಿಸಿ ಕಾಂಗ್ರೆಸ್ ಪಕ್ಷಕ್ಕೆ ಬಲವನ್ನು ತುಂಬಿರುವುದನ್ನು ನೋಡಿದರೆ, ಕಾಂಗ್ರೆಸ್ ಪಕ್ಷದವರೇ ಇವರನ್ನ ಗುರುತಿಸಿ ಕರೆದು ಇವರಿಗೆ ವಿಧಾನ ಪರಿಷತ್ ಸದಸ್ಯರನ್ನಾಗಿ ನೇಮಕ ಮಾಡಿದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಬಲ ತುಂಬಿದಂತೆ ಆಗ್ತದೆ ಅಂತಕ್ಕಂಥ ಮಾತು ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಅದರ ಜೊತೆಗೆ ಸದ್ಯದ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಲೋಕೋಪಯೋಗಿ ಸಚಿವರಾದಂತ ಸತೀಶ್ ಜಾರಕಿಹೊಳಿ ಅವರ ಆತ್ಮೀಯರಲ್ಲಿ ಒಬ್ಬರಾಗಿ ಗುರುತಿಸಿಕೊಂಡಂತ ನೇಮಿನಾಥ್ ಮಗ್ದುಮ್ ಅವರು ಸತೀಶ್ ಜಾರಕಿಹೊಳಿ ಅವರ ಜೊತೆಗೂಡಿ ಕಳೆದ ಲೋಕಸಭಾ ಚುನಾವಣೆ ಇರಬಹುದು ಅಥವಾ ಬೇರೆ ಬೇರೆ ಚುನಾವಣೆ ಇರಬಹುದು, ಪಕ್ಷಕ್ಕೆ ಶಕ್ತಿಯನ್ನು ತುಂಬುವುದರ ಮೂಲಕ ಮತ್ತು ಪಕ್ಷಕ್ಕೆ ತನ್ನ ಕಾಣಿಕೆಯನ್ನು ಕೊಡುವುದರ ಮೂಲಕ ಈ ಭಾಗದಲ್ಲಿ ಕಾಂಗ್ರೆಸ್ ಪಕ್ಷ ಬಲಿಷ್ಠವಾಗುವುದರಲ್ಲಿ ಅವರ ಪಾತ್ರ ಕೂಡ ಅತ್ಯಂತ ದೊಡ್ಡದಾಗಿದೆ ಅಂತ ಹೇಳ್ಬೋದು.
ಇಂತಹ ನಿಷ್ಠಾವಂತ ಕಾರ್ಯಕರ್ತರಿಗೆ ಆದ್ಯತೆಯನ್ನು ಕೊಡುವುದರ ಮೂಲಕ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚಿನ ಬಲ ಬರಬೇಕಂದ್ರೆ ಇಂಥವರನ್ನ ಗುರುತಿಸಿ ಆಯ್ಕೆ ಮಾಡ್ತಕ್ಕಂಥ ಜವಾಬ್ದಾರಿಯನ್ನ ಮುಖ್ಯಮಂತ್ರಿಗಳು, ಕೆಪಿಸಿಸಿ ಅಧ್ಯಕ್ಷರು, ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಎಲ್ಲರೂ ಸೇರಿ ಮತ್ತು ಜಿಲ್ಲೆಯ ಅಷ್ಟೂ ಜನ ಕಾಂಗ್ರೆಸ್ ಪಕ್ಷದ ಮುಖಂಡರು ಮತ್ತು ಶಾಸಕರು ಸೇರಿ ನೇಮಿನಾಥ್ ಮಗ್ದುಮ್ ಅವರಿಗೆ ವಿಧಾನ ಪರಿಷತ್ ಸದಸ್ಯರನ್ನಾಗಿ ಮಾಡಿದ್ರೆ ಅವ್ರು ಏನು ಒಂದು ಪ್ರಾಮಾಣಿಕವಾಗಿ ಜನಸೇವೆಯನ್ನು ಮಾಡಿದ್ರು, ಅವರ ಸೇವೆಗೆ ಆ ಭಗವಂತ ಒಂದು ಶಕ್ತಿಯನ್ನು ಕೊಡ್ತಿದ್ದಾನೆ ಅಂತ ಹೇಳಿ ಭಾವಿಸಬಹುದು. ಡಾಕ್ಟರ್ ಎನ್ ಎ ಮಗ್ದುಮ್ ಅವರು ಜಾತಿ, ಭಾಷೆ, ಪಂಥವನ್ನ ಮೀರಿ ಬೆಳೆದಂತ ಒಬ್ಬ ಅಜಾತ ಶತ್ರು ಆಗಿರೋದ್ರಿಂದ ನೇಮನಾಥ್ ಮಗ್ದುಮ್ ಅವರನ್ನ ವಿಧಾನ ಪರಿಷತ್ ಸದಸ್ಯರನ್ನಾಗಿ ಆಯ್ಕೆ ಮಾಡಿದರೆ ಯಾರೂ ಕೂಡ ಚಕಾರ ಎತ್ತೋದಿಲ್ಲ, ಅಂದ್ರೆ ಅಪಸ್ವರ ಎತ್ತೋದಿಲ್ಲ ಅಂತಕ್ಕಂಥ ಮಾತು ಜಿಲ್ಲೆಯಲ್ಲಿ ಕೇಳಿ ಬರ್ತಾ ಇದೆ. ಒಬ್ಬ ಪ್ರಭಾವಿ ಮತ್ತು ಪ್ರಬಲಶಾಲಿ ವ್ಯಕ್ತಿಯಾಗಿರ್ತಕ್ಕಂಥ ಎನ್ ಎ ಮಗ್ದುಮ್ ಕೇವಲ ಸಾಮಾಜಿಕ ಸೇವೆಯನ್ನ ಮಾತ್ರ ಅಲ್ಲ, ಶೈಕ್ಷಣಿಕ ರಂಗದಲ್ಲಿಯೂ ಕೂಡ ಕ್ರಾಂತಿಯನ್ನ ಮಾಡಿದ್ದಾರೆ, ಆರೋಗ್ಯ ರಂಗದಲ್ಲಿಯೂ ಕ್ರಾಂತಿಯನ್ನ ಮಾಡಿದ್ದಾರೆ. ಏನು ಕಳೆದ 2005 ಮತ್ತು 6ರಲ್ಲಿ ಅಥವಾ 2019ರಲ್ಲಿ ಅತಿವೃಷ್ಟಿಯಾಗಿ ಏನು ಕೃಷ್ಣಾ ನದಿಗೆ ಮಹಾಪೂರ ಬಂತು, ಆ ಸಂದರ್ಭದಲ್ಲಿ ನಿರಾಶ್ರಿತರಾದಂತಹ ಸಾವಿರಾರು ಜನರಿಗೆ ತನ್ನ ಕೈಲಿಂದ ಅನ್ನ, ಆಹಾರ, ಉಪಚಾರವನ್ನು ಮಾಡುವುದರ ಮೂಲಕವಾಗಿ ಜನರ ಮನಸ್ಸಿನಲ್ಲಿ ಅಚ್ಚುಮೆಚ್ಚಿನ ಒಬ್ಬ ಜನಸೇವಕನಾಗಿ ಕೂಡ ಗುರುತಿಸಿಕೊಂಡಿದ್ದಾರೆ. ಎಂದಿಗೂ ಕೂಡ ಸ್ವಹಿತವನ್ನ ಬಯಸಿದೆ, ಭಗವಂತ ನನಗೆಲ್ಲವನ್ನ ಕೊಟ್ಟಿದ್ದಾನೆ, ಭಗವಂತ ನನಗೆ ಕೊಟ್ಟದ್ದನ್ನ ನಾನು ಜನರಿಗೆ ಕೊಡಬೇಕು ಅಂತಕ್ಕಂಥ ಇಚ್ಛಾಶಕ್ತಿ ಮತ್ತು ಪ್ರಾಮಾಣಿಕ ಕಳಕಳಿಯನ್ನ ಹೊಂದಿರತಕ್ಕಂಥ ಮಗ್ದುಮ್ ರಂತವರು ಸಿಗೋದು ರಾಜಕಾರಣದಲ್ಲಿ ತುಂಬಾ ಅಪರೂಪ ಅಂತ ಹೇಳ್ಬೋದು. ಎಂದಿಗೂ ಕೂಡ ಅಹಂಕಾರದಿಂದ ವರ್ತಿಸದೆ ನೊಂದವರ ಧ್ವನಿಯಾಗಿ ಸಾರ್ವಜನಿಕ ರಂಗದಲ್ಲಿ ಕೆಲಸವನ್ನ ಮಾಡುವುದರ ಜೊತೆಗೆ ಸಾವಿರಾರು ವಿದ್ಯಾರ್ಥಿಗಳಿಗೆ ಒಂದು ಶೈಕ್ಷಣಿಕ ರಂಗದಲ್ಲಿ ಉತ್ತೇಜನವನ್ನ ನೀಡುವುದರ ಮೂಲಕ ಗಡಿ ಭಾಗದಲ್ಲಿ ಇಂತಹ ಉನ್ನತ ಶಿಕ್ಷಣವನ್ನ ಕೊಡುವುದರ ಮೂಲಕವಾಗಿ ವಿದ್ಯಾರ್ಥಿಗಳ ಪಾಲಿನ ಅಚ್ಚುಮೆಚ್ಚಿನ ವ್ಯಕ್ತಿಯಾಗಿದ್ದಾರೆ ಮಗ್ದುಮ್ ಅವರು. ಡಾಕ್ಟರ್ ಎನ್ ಎ ಮಗ್ದುಮ್ ಅವರ ಬಗ್ಗೆ ನಾವು ಎಷ್ಟೇ ಮಾತನಾಡಿದ್ರು ಕೂಡ ಕಡಿಮೆನೆ. ಯಾಕಂದ್ರೆ ಈ ಗಡಿ ಭಾಗದಲ್ಲಿ ಸುಮಾರು 3000ಕ್ಕಿಂತಲೂ ಹೆಚ್ಚಿನ ವಿದ್ಯಾರ್ಥಿಗಳನ್ನ ಹೊಂದಿರತಕ್ಕಂತ ಅವರದೇ ಶಿಕ್ಷಣ ಸಂಸ್ಥೆಯಲ್ಲಿ ಸುಮಾರು 400ಕ್ಕಿಂತಲೂ ಅಧಿಕ ಸಿಬ್ಬಂದಿಗಳು ಕೆಲಸವನ್ನ ಮಾಡ್ತಾ ಇದ್ದಾರೆ. ಆರೋಗ್ಯ ರಂಗದಲ್ಲಿ ಸುಮಾರು 250 ಬೆಡ್ಗಳ ಹಾಸ್ಪಿಟಲ್ನ ನಿರ್ಮಿಸಿ ಬೆಳಗಾವಿಯಿಂದ ಅಪ್ ಟು ಮಿರಜ್ ಅಥವಾ ಸಾಂಗ್ಲಿ ತನಕ ಈ ಆಸ್ಪತ್ರೆಯನ್ನ ಮೀರಿಸುವಂತ ಯಾವುದೇ ಆಸ್ಪತ್ರೆ ಇಲ್ಲ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರದು. ತನ್ನ ವೈದ್ಯಕೀಯ ವೃತ್ತಿ ಜೀವನದಲ್ಲಿ ಸುಮಾರು 40,000ಕ್ಕಿಂತಲೂ ಅಧಿಕ ಆಪರೇಷನ್ಗಳನ್ನ ಮಾಡುವುದರ ಮೂಲಕವಾಗಿ ಅನೇಕ ಕುಟುಂಬಗಳಿಗೆ ಒಂದು ಆರೋಗ್ಯದ ಚೈತನ್ಯವನ್ನು ತುಂಬಿದ್ದಾರೆ ಅಂತ ಕೂಡ ಹೇಳ್ಬಹುದು. ಈ ವ್ಯಕ್ತಿ ಆ ಭಗವಂತ ಒಲಿಯದ ಕಾರಣಕ್ಕೆ ಅತಿ ಸಣ್ಣ ವಯಸ್ಸಿನಲ್ಲಿ ಸಾರ್ವಜನಿಕ ಸೇವೆಯಲ್ಲಿ ದುಡುಕಿಸಿಕೊಳ್ಳುವುದರ ಮೂಲಕವಾಗಿ ಸಮಾಜ ಸೇವೆಯನ್ನ ಕೂಡ ಮಾಡಿದ್ರು. ಏನೋ ಒಂದು ಸಮಾಜ ಸೇವೆಯನ್ನ ಮಾಡಬೇಕಾದಂತ ಸಂದರ್ಭದಲ್ಲಿ ಅವರಿಗೆ ಬಹುಶಃ ಆ ಸಂದರ್ಭದಲ್ಲಿ 30-35 ವರ್ಷ ಇರ್ಬೋದು. ಕಾರ್ಗಿಲ್ ಯುದ್ಧದಲ್ಲಿ ಏನು ಮೃತನಾದ್ರು, ಆ ಕಾರ್ಗಿಲ್ ಯುದ್ಧಕ್ಕಾಗಿ ನಿಧಿಯನ್ನು ಇವರ ಮುಂದಾಳತ್ವದಲ್ಲಿ ಸಂಗ್ರಹಿಸಿ ಕೇಂದ್ರ ಸರ್ಕಾರಕ್ಕೆ ರವಾನಿಸಿದಂತ ಕೀರ್ತಿ ಕೂಡ ಮಗ್ದುಮ್ ಅವರಿಗೆ ಸಲ್ತಾ ಇದೆ. ಇಲ್ಲಿ ಒಟ್ಟಿನಲ್ಲಿ ನಾವು ವಿಧಾನ ಪರಿಷತ್ ಚುನಾವಣೆಗೆ ಯಾಕೆ ಇಂಥವ್ರನ್ನ ಆಯ್ಕೆ ಮಾಡ್ಬೇಕು ಅಂತಂದ್ರೆ, ವಿಧಾನ ಪರಿಷತ್ ಅಂದ್ರೆ ಅದೊಂದು ಚಿಂತಕರ ಚಾವಡಿ, ಬುದ್ಧಿವಂತರ ಸದನ. ಇದು ಹೋರಾಟಗಾರರ ಸದನ ಅಲ್ಲ, ಇದು ಬುದ್ಧಿವಂತರ ಮತ್ತು ಸೂಕ್ತ ತೀರ್ಮಾನಗಳನ್ನ ತೆಗೆದುಕೊಳ್ಳುವುದರ ಮೂಲಕ ರಾಜ್ಯದ ಅಭಿವೃದ್ಧಿಗಾಗಿ ಶ್ರಮಿಸ್ತಕ್ಕಂಥ ವ್ಯಕ್ತಿಗಳು ಇರುವುದು ವಿಧಾನ ಪರಿಷತ್ತಿನಲ್ಲಿ. ಯಾಕಂದ್ರೆ ಸರ್ಕಾರಕ್ಕೆ ಒಂದು ಸೂಕ್ತ ಸಲಹೆಗಳನ್ನ ಕೊಡುವುದರ ಮೂಲಕ ಅಥವಾ ಸದನದಲ್ಲಿ ವಿಷಯಗಳನ್ನ ಪ್ರಸ್ತಾಪಿಸಿ ಚರ್ಚಿಸಿ ಸಂಬಂಧಪಟ್ಟವರ ಗಮನಕ್ಕೆ ತಂದು ಅಭಿವೃದ್ಧಿ ಮಾಡುವಂತ ಇಚ್ಛಾಶಕ್ತಿಯನ್ನು ಹೊಂದಿದವರು ಮಾತ್ರ ವಿಧಾನ ಪರಿಷತ್ತಿನ ಸದಸ್ಯರಾಗಿ ಆಯ್ಕೆಯಾಗಿರ್ತಾರೆ. ಈಗಾಗಲೇ ಟ್ರೆಂಡ್ ಬೇರೆ ಆಗಿದೆ ಬಿಡಿ, ಯಾರು ದುಡ್ಡು ಕೊಡ್ತಾರೋ ಅವ್ರು ಆಗ್ತಾರೆ. ಆದ್ರೆ ನಿಜವಾದ ಇಚ್ಛಾಶಕ್ತಿಯಿಂದ ಕೆಲಸ ಮಾಡ್ತಕ್ಕಂಥ ಮಗ್ದುಮ್ ಅಂತವರಿಗೆ ವಿಧಾನ ಪರಿಷತ್ತಿನ ಸದಸ್ಯರನ್ನಾಗಿ ಮಾಡಿದ್ರೆ ಇದು ಮಗ್ದುಮ್ ಅವರಿಗೆ ಕೊಡುವಂತ ಗೌರವ ಅಲ್ಲ, ವಿಧಾನ ಪರಿಷತ್ ಸ್ಥಾನಕ್ಕೆ ಒಂದು ಗೌರವ ಬರ್ತದೆ ಅಂತಕ್ಕಂಥ ಮಾತು ರಾಜಕೀಯ ಬುದ್ಧಿವಂತರು ನಮ್ಮ ಜೊತೆ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಹೇಳಿದ್ದಾರೆ. ಏನು ಇಡೀ ಕಾಂಗ್ರೆಸ್ ಪಕ್ಷದಲ್ಲಿ ತನ್ನದೇ ಆದಂತಹ ವರ್ಚಸ್ಸನ್ನು ಹೊಂದಿರತಕ್ಕಂಥ ಸತೀಶ್ ಜಾರಕಿಹೊಳಿ ಅವರು ಮನಸ್ಸು ಮಾಡಿ ನಿಷ್ಠಾವಂತ ಒಬ್ಬ ಪ್ರಾಮಾಣಿಕ ಕಾರ್ಯಕರ್ತನಿಗೆ ಇಂಥ ಉನ್ನತ ಸ್ಥಾನವನ್ನ ಕೊಡಿಸಿದ್ರೆ ಖಂಡಿತ ಅವರಿಗೂ ಕೂಡ ಒಂದು ಶೋಭೆ ಬರ್ತದೆ ಮತ್ತು ಸಮಾಜಕ್ಕೆ ಕೂಡ ಒಬ್ಬ ಒಳ್ಳೆಯ ವ್ಯಕ್ತಿಯನ್ನ ನಾವು ಪರಿಷತ್ ಸದಸ್ಯರನ್ನಾಗಿ ಮಾಡಿದ್ದೀವಿ ಅಂತ ಹೇಳಿ ಎದೆ ತಟ್ಟಿ ಹೇಳಿಕೊಳ್ಳುವಂತ ಒಂದು ಸಾಮರ್ಥ್ಯ ಮತ್ತು ಶಕ್ತಿ ಕಾಂಗ್ರೆಸ್ ಪಕ್ಷಕ್ಕೆ ಸಿಗ್ತದೆ. ಹೀಗಾಗಿ ಮುಂದೆ ಬರ್ತಕ್ಕಂಥ ವಿಧಾನ ಪರಿಷತ್ ನಾಮನಿರ್ದೇಶನ ಸದಸ್ಯರನ್ನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಜಿಲ್ಲಾ ಉಸ್ತುವಾರಿ ಮಂತ್ರಿ ಸತೀಶ್ ಜಾರಕಿಹೊಳಿ ಇರ್ಬೋದು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇರ್ಬೋದು, ಲಕ್ಷ್ಮಣ್ ಸವದಿ ಅವರು ಇರ್ಬೋದು, ಪ್ರಕಾಶ್ ಹುಕ್ಕೇರಿ ಅವರು ಇರ್ಬೋದು, ಗಣೇಶ್ ಹುಕ್ಕೇರಿ ಅವರು ಇರ್ಬೋದು, ಇನ್ನು ಬೆಳಗಾವಿ ಜಿಲ್ಲೆ ಬೇರೆ ಬೇರೆ ಶಾಸಕರು ಅಂದ್ರೆ ಕಾಂಗ್ರೆಸ್ ಪಕ್ಷದ ಶಾಸಕರು ಒಗ್ಗಟ್ಟಿನ ತೀರ್ಮಾನವನ್ನು ತೆಗೆದುಕೊಳ್ಳುವುದರ ಮೂಲಕ ನೇಮಿನಾಥ್ ಮಗ್ದುಮ್ ಅವರಿಗೆ ಆದ್ಯತೆ ಕೊಟ್ಟರೆ ಖಂಡಿತ ಕಾಂಗ್ರೆಸ್ ಪಕ್ಷಕ್ಕೆ ಉಳಿಗಾಲ ಇರ್ತದೆ ಮತ್ತು ಭವಿಷ್ಯದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ದೈತ್ಯ ಶಕ್ತಿಯಾಗಿ ಮಗ್ದುಮ್ ಅವರು ಹೊರಹೊಮ್ಮುತ್ತಾರೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರದು. ಇನ್ನು ಜಾತಿ ವಿಷಯಕ್ಕೆ ಬಂದಾಗ ಜೈನ ಧರ್ಮದಲ್ಲಿ ಗುರುತಿಸಿಕೊಂಡಿದ್ರು ಕೂಡ ಸರ್ವ ಜಾತಿಯೊಂದಿಗೆ ಅವಿನಾಭಾವ ಸಂಬಂಧವನ್ನ ಹೊಂದಿರತಕ್ಕಂಥ ನೇಮಿನಾಥ್ ಮಗ್ದುಮ್ ಅವರು ಈಗಾಗಲೇ ಕಳೆದ ಏನು ಲೋಕಸಭಾ ಚುನಾವಣೆಯಲ್ಲಿ ಹೆಚ್ಚು ಕಡಿಮೆ 80%ಕ್ಕಿಂತಲೂ ಹೆಚ್ಚು ಜೈನ ಮತಗಳನ್ನ ಕಾಂಗ್ರೆಸ್ ಪಕ್ಷಕ್ಕೆ ತರುವಲ್ಲಿ ಪ್ರಾಮಾಣಿಕವಾಗಿ ಶ್ರಮಿಸಿದ್ದಾರೆ ಅಂತ ಹೇಳ್ಬೋದು. ಚಿಕ್ಕೋಡಿ ಲೋಕಸಭಾದ 18 ಲಕ್ಷ ಮತದಾರರಲ್ಲಿ ಸುಮಾರು 2 ರಿಂದ 2.5 ಲಕ್ಷ ಜನಸಂಖ್ಯೆಯನ್ನ ಜೈನ ಸಮಾಜ ಹೊಂದಿದೆ.
ಇಂತಹ ಜೈನ ಸಮಾಜಕ್ಕೆ ಪ್ರಾತಿನಿಧ್ಯವನ್ನು ಕೊಡುವುದರ ಮೂಲಕವಾಗಿ ಕಾಂಗ್ರೆಸ್ಗೂ ಕೂಡ ಒಂದು ಶಕ್ತಿಯನ್ನು ತುಂಬಿದಂತಾಗ್ತದೆ. ಅದಕ್ಕಿಂತಲೂ ಮೇಲಾಗಿ ಒಬ್ಬ ಪ್ರಾಮಾಣಿಕ, ನಿಷ್ಠಾವಂತ ಮತ್ತು ಒಬ್ಬ ಸಜ್ಜನ ವ್ಯಕ್ತಿಗೆ ಈ ಮನೆಯನ್ನ ಹಾಕುವುದರ ಮೂಲಕವಾಗಿ ಅವರಿಂದ ಇನ್ನೂ ಹೆಚ್ಚಿನ ಜನಸೇವೆ ಸಮಾಜಕ್ಕೆ ಸಿಗ್ತದೆ. ಈ ರೀತಿಯಾಗಿ ಗಡಿ ಭಾಗದ ಒಬ್ಬ ಅಭಿವೃದ್ಧಿಯ ಹರಿಕಾರನಾಗಿ ಮತ್ತು ಅತ್ಯಂತ ಪ್ರತಿಭಾವಂತ ವ್ಯಕ್ತಿಯಾಗಿರತಕ್ಕಂಥ ಮಗ್ದುಮ್ ಅವರಿಗೆ ವಿಧಾನ ಪರಿಷತ್ ಸದಸ್ಯರನ್ನಾಗಿ ಮಾಡುವುದರ ಮೂಲಕ ಜನಸೇವೆಯನ್ನ ಮಾಡುವ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷ ಅವರಿಗೆ ಬಲ ತುಂಬಲಿ ಅಂತೇಳಿ ನಾವು ಕೂಡ ಭಗವಂತನಲ್ಲಿ ಆಶಿಸುತ್ತಾ ಮುಂದೆ ಬರ್ತಕ್ಕಂಥ ವಿಧಾನ ಪರಿಷತ್ ಚುನಾವಣೆಗೆ ನೇಮಿನಾಥ್ ಮಗ್ದುಮ್ ಅವರನ್ನ ಆಯ್ಕೆ ಮಾಡಿದ್ದೇ ಆದರೆ ಖಂಡಿತವಾಗಿಯೂ ರಾಜ್ಯಕ್ಕೆ ಅಥವಾ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಉತ್ತಮವಾದಂತ ಶಕ್ತಿಯನ್ನು ತುಂಬಿದಂತ ಕ್ರೆಡಿಟ್ ಕಾಂಗ್ರೆಸ್ ಪಕ್ಷಕ್ಕೆ ಸಿಗ್ತದೆ. ಈ ಕಡೆಗೆ ಮುಖ್ಯಮಂತ್ರಿಗಳಾಗಿರ್ಬೋದು, ಮಠಾಧೀಶರಾಗಿರ್ಬೋದು, ಸರ್ಕಾರದ ಬೇರೆ ಬೇರೆ ಇಲಾಖೆಯ ಸಚಿವರಾಗಿರ್ಬೋದು, ಶಾಸಕರಾಗಿರ್ಬೋದು, ನೇಮಿನಾಥ್ ಮಗ್ದುಮ್ ಅವರ ಬೆನ್ನಿಗೆ ನಿಲ್ಲುವುದರ ಮೂಲಕ ಅವರಿಗೆ ಸೂಕ್ತ ಮತ್ತು ಅರ್ಹ ಸ್ಥಾನಮಾನವನ್ನು ಕೊಡಲಿ ಅನ್ನೋದೇ ಬೆಳಗಾವಿ ಜಿಲ್ಲೆ ಮತ್ತು ಉತ್ತರ ಕರ್ನಾಟಕದ ಜನರ ಆಸೆ ಆಗಿದೆ ಅಂತ ಹೇಳ್ತಾ ಭಗವಂತ ತಮ್ಮೆಲ್ಲರಿಗೂ ಒಳ್ಳೆಯದನ್ನ ಮಾಡಲಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೊಸ ವಿಷಯಗಳಿಂದ ನಾವು ನೀವು ಸೇರೋಣ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ.